ನಿರಂತರ ಸುದ್ದಿ. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಆರೋಪಿಯಾಗಿರುವಂತಹ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 3 ಆರೋಪಿಗಳಿಗೆ ನ್ಯಾಯಾಲಯ ಜಾಮೀನು ನೀಡಿದೆ. ತುಮಕೂರು ಜೈಲಿನಲ್ಲಿ ವಿಚಾರಣಾಧೀನ ಬಂದಿಗಳಾಗಿದ್ದ ಆ 3 ಜಾಮೀನಿನಲ್ಲಿ ಜೈಲಿನಿಂದ ಹೊರಬರಲು ಸುಮಾರು ಹಲವು ದಿನಗಳು ಕಳೆದವು. ಇದಕ್ಕೆ ಕಾರಣವಾದದ್ದು ಕೆಲವೊಂದು ತಾಂತ್ರಿಕ ದೋಷಗಳು. ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದ ನಂತರ ನ್ಯಾಯಾಲಯಕ್ಕೆ ಆರೋಪಿಗಳ ಪರವಾಗಿ ಜಾಮೀನುದಾರರನ್ನು ಒದಗಿಸಲೇಬೇಕಾಗತ್ತೆ. ಸಾಮಾನ್ಯವಾಗಿ ಜಾಮೀನು ಮಂಜೂರು ಮಾಡುವುದು ಸೆಷನ್ಸ್ ನ್ಯಾಯಾಲಯ. ದರ್ಶನ್ ಪ್ರಕರಣದ ಕೇಸು ಇರುವುದು ACM ಕೋರ್ಟಿನಲ್ಲಿ. ಅಪರಾಧಿಗಳಿಗೆ ನ್ಯಾಯಾಂಗ ಬಂಧನದ ಆದೇಶ ಹೊರಡಿಸಿರುವುದು ಆ ನ್ಯಾಯಾಲಯ. ಆ ಪ್ರಕರಣ ಈಗಲೂ ACM ಕೋರ್ಟಲ್ಲೇ ಇದೆ. ಅದು ಸೆಷನ್ಸ್ ಕೋರ್ಟಿಗೆ ಕಮಿಟ್ ಆಗಿಲ್ಲ. ಆದ್ದರಿಂದ ಸೆಷನ್ಸ್ ಕೋರ್ಟ್ ಕೊಟ್ಟಂತಹ ಜಾಮೀನು ಅರ್ಜಿಯ ಮೇಲಿನ ತೀರ್ಪಿನ ಪ್ರತಿಯನ್ನು ACM ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆ ನ್ಯಾಯಾಲಯದಲ್ಲಿ ಸೆಷನ್ಸ್ ಕೋರ್ಟು ನೀಡಿರುವಂತಹ ಶರ್ತಬದ್ಧ ಜಾಮೀನಿನ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕು. ಅದರಲ್ಲಿ ಶ್ಯೂರಿಟಿ ಕೊಡಬೇಕಂತ ಹೇಳಿದರೆ ಒಬ್ಬ ಶ್ಯೂರಿಟಿದಾರರನ್ನು ಒದಗಿಸಬೇಕಾಗತ್ತೆ. ಆ ಶ್ಯೂರಿಟಿದಾರರಿಗೆ ಒಂದು ಜಾಗ ಬೇಕು, ಜಾಗಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಒಂದು RTC ಬೇಕು, ಇಲ್ಲರ ಖಾತೆ ಬೇಕು, ಈ ರೀತಿಯಾಗಿರ್ತದೆ. ಆದರೆ ಒಂದು ನ್ಯಾಯಾಲಯದಲ್ಲಿ ಆ ಶ್ಯೂರಿಟಿದಾರ ಯಾರಿಗಾದರೂ ಜಾಮೀನು ನಿಂತಿದ್ದರೆ ಆ ಶ್ಯೂರಿಟಿಯನ್ನು ನ್ಯಾಯಾಲಯಗಳು ಒಪ್ಪಿಕೊಳ್ಳುವುದಿಲ್ಲ. ಆದ್ದರಿಂದಾಗಿ ಆ ಜಮೀನಿನ ದಾಖಲೆಗಳಲ್ಲಿ ಯಾವುದೇ ಲೋನ್ ಇರಬಾರದು ಮತ್ತು ಈ ಹಿಂದೆ ಯಾರಿಗಾದರೂ ಜಾಮೀನು ನಿಂತುಕೊಂಡಿರಬಾರದು. ಆದ್ದರಿಂದಾಗಿ ಅಂತಹ ಜಾಮೀನನ್ನು ಮಾತ್ರ ನ್ಯಾಯಾಲಯ ಅಕ್ಸೆಪ್ಟ್ ಮಾಡ್ತದೆ. ದರ್ಶನ್ ಕೇಸಿನಲ್ಲೂ ಆಗಿರೋದು ಅಷ್ಟೇ. ಆ ಥರ 3 ಸಹಚರರಿಗೆ, ಅಂದರೆ 17 ಮಂದಿ ಆರೋಪಿಗಳ ಪೈಕಿ 3 ಮಂದಿಗೆ ಜಾಮೀನು ಸಿಕ್ಕಿತ್ತು. ಅವರು ತುಮಕೂರು ಜೈಲಿನಲ್ಲಿ ಇದ್ದರು. ಆದ್ದರಿಂದ ನ್ಯಾಯಾಲಯದ ಆದೇಶವನ್ನು ಕಾರ್ಯಗತಗೊಳಿಸಿ ಶ್ಯೂರಿಟಿ ಕೊಟ್ಟು ಅಲ್ಲಿಂದ ರಿಲೀಸ್ ಆರ್ಡರ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಬೇಕು. ಯಾಕಂದರೆ ಅದು ಅವರಿಗೆ ಮದರ್ ಜೈಲ್, ಪರಪ್ಪನ ಅಗ್ರಹಾರ. ಆ ಜೈಲಿನಿಂದ ಬಿಡುಗಡೆಯ ಆದೇಶ ತುಮಕೂರು ಜೈಲಿಗೆ ಹೋಗಬೇಕು. ತದನಂತರ ತುಮಕೂರು ಜೈಲಿನಿಂದ ಅವರು ಹೊರಗೆ ಬರಬೇಕು. ಆದ್ದರಿಂದ ಈ ಪ್ರಕ್ರಿಯೆಗೆ ಸುಮಾರು 10 ದಿನಗಳ ಕಾಲ ಹಿಡಿದಿದೆ. ಆದರೆ ಅವರು ಸುಮಾರು 90 ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು. ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದರು. ಅದರ ನಂತರ ಎಲಿಗೇಷನ್ ಬಂದ ನಂತರ ಅವರನ್ನು ತುಮಕೂರು ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರು ಜೈಲಿಗೆ ಹೊಂದಿಕೊಂಡಿದ್ದರು. ಆದರೆ ಜಾಮೀನು ಬಿಡುಗಡೆಯಾದ ನಂತರ ಜೈಲಿನಲ್ಲಿ ಉಳಕೊಳ್ಳುವಂತಹ ಆ ಹಿಂಸೆ ಯಾವ ಕೈದಿಗೂ ಬೇಡ. ಅದು ಎಲ್ಲ ಕೈದಿಗಳ ಒಂದು ಸಣ್ಣ ಮಟ್ಟಿನ ಸಮಸ್ಯೆ. ಕೋರ್ಟಿಂದ ರಿಲೀಸ್ ಆಯಿತೋ ಅವರು ಆವತ್ತೇ ಸಂಜೆ ಜೈಲಿನಿಂದ ಹೊರಗೆ ಬರಬೇಕು ಅನ್ನುವಂಥ ಮನಸ್ಸಿಚ್ಛೆಯನ್ನು ಹೊಂದಿರ್ತಾರೆ. ಜಾಮೀನು ಆಯಿತು ಅಂತ ಹೇಳಿದ ಕೂಡಲೇ ಅವರಿಗೆ ಒಂದು ರೀತಿಯ ಆತ್ಮವಿಶ್ವಾಸ, ಆತ್ಮಸಂತೋಷ ಇದೆಲ್ಲ ಗರಿಗೆದರ ತೊಡಗ್ತದೆ. ಆ ಸಂದರ್ಭದಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ತೊಡಕುಂಟಾದರೆ ಅವರು ಅತ್ಯಂತ ಹಿಂಸೆ ಅನುಭವಿಸ್ತಾರೆ ಎನ್ನುವುದು ಹಲವು ಕೈದಿಗಳ ಅಭಿಪ್ರಾಯ. ಕೆಲವು ವರ್ಷಗಳ ಹಿಂದೆ, ಅಂದರೆ ಸುಮಾರು 25 ವರ್ಷಗಳ ಹಿಂದೆ, ಮುಂಬೈ ಭೂಗತ ಜಗತ್ತಿನಲ್ಲಿ ಡಾನ್ ಆಗಿದ್ದಂತಹ ಚೆಂಬೂರು ಸಾಧು ಶೆಟ್ಟಿ, ಯಾನೆ ಪಣಿಯೂರು ಸಾಧು ಶೆಟ್ಟಿ ಅವರಿಗೂ ಇಂಥದ್ದೇ ಒಂದು ಪರಿಸ್ಥಿತಿ ಎದುರಾಗಿತ್ತು. ಮಂಗಳೂರು ಸೆಷನ್ಸ್ ನ್ಯಾಯಾಲಯದಿಂದ ಅವರಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿತ್ತು. ಅವರ ಮೇಲಿದ್ದ ಪ್ರಕರಣವನ್ನು ನ್ಯಾಯಾಲಯ ದೋಷಮುಕ್ತಗೊಳಿಸಿತ್ತು. ಆದರೆ ಅವರಿಗೆ ಜೈಲಿನಿಂದ ಬಿಡುಗಡೆಯ ಭಾಗ್ಯ ದೊರಕಲಿಲ್ಲ. ಸಾಧು ಶೆಟ್ಟಿಯವರು 1994ರಲ್ಲಿ ಉಡುಪಿ ಸಮೀಪದ ಉದ್ಯಾವರದಲ್ಲಿ ಬಂಧನಕ್ಕೊಳಗಾದ ಸಂದರ್ಭದಲ್ಲಿ ಅವರ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅಂದರೆ ಬಂಟ್ವಾಳದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರ ಮೇಲೆ ಯಾವುದೇ ಪ್ರಕರಣ ದಾಖಲಾಗಿರಲಿಲ್ಲ. ಆದರೆ
ಅವರ ಮೇಲೆ ಮುಂಬೈನಲ್ಲಿ ಸುಮಾರು 100ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಸುಮಾರು 24 ಕೊಲೆ ಪ್ರಕರಣಗಳು, ಸುಮಾರು 50ರಷ್ಟು 307 ಪ್ರಕರಣಗಳು, ಒಂದು 50ರಷ್ಟು ಎಕ್ಸಾರ್ಷನ್ ಕೇಸುಗಳು, ಈ ರೀತಿಯ ಜೀವ ಬೆದರಿಕೆ ಪ್ರಕರಣಗಳು ಎಲ್ಲವೂ ಇತ್ತು. ಅಷ್ಟು ಕೇಸುಗಳನ್ನು ತಲೆ ಮೇಲೆ ಹೊತ್ತುಕೊಂಡೇ ಸಾಧು ಶೆಟ್ಟಿಯವರು ಮುಂಬೈ ತೊರೆದು ಪಣಿಯೂರಿಗೆ ಬಂದು ಸೆಟ್ಲ್ ಆಗಿದ್ದರು. ಅಲ್ಲಿ ಮನೆ ಕಟ್ಟಿ ಆ ಮನೆಯನ್ನು ವೈಭವೋಪೇತವಾಗಿ ಗೃಹ ಪ್ರವೇಶ ಮಾಡಿ ತನ್ನ ಪತ್ನಿ ಪ್ರೇಮಾಯಿ ಶೆಟ್ಟಿ ಮತ್ತು ಮಕ್ಕಳೊಂದಿಗೆ ವಾಸವಾಗಿದ್ದರು. ಅಂತಹ ಸಂದರ್ಭದಲ್ಲಿ ಒಂದು ಮದುವೆ ಮನೆಗೆ ಹೋದ ವೇಳೆ ಅಚಾನಕ್ ಆಗಿ ಆದ ಗಲಾಟೆಯಲ್ಲಿ ಅವರು ಗುಂಡು ಹಾರಾಟ ನಡೆಸಿದ್ದರು. ಪರಿಣಾಮವಾಗಿ ಬಂಟ್ವಾಳ ಠಾಣೆಯಲ್ಲಿ ಅವರ ಮೇಲೆ ಕೇಸು ದಾಖಲಾಗಿತ್ತು. ಆದರೆ ಪೊಲೀಸರು ಅವರನ್ನು ಬಂಧಿಸಿರಲಿಲ್ಲ. ಮತ್ತು ಆ ಪ್ರಕರಣದ ತನಿಖೆ ನಡೆಸಿದಂತಹ ಪೊಲೀಸರು ಯಾವುದೋ ಪ್ರಲೋಭನೆಗೆ ಒಳಗಾಗಿ ಸಾಧು ಶೆಟ್ಟಿಯನ್ನು ಬಿಟ್ಟು ಇತರ 4 ಮೇಲೆ ಆರೋಪ ಪಟ್ಟಿ ಸಲ್ಲಿಸಿದ್ರು. ತದನಂತರ ಆ ಪ್ರಕರಣ ಆಗಿನ DIG ಅವರಿಗೆ ಎಲಿಗೇಷನ್ ಆಯಿತು. ಆಗಿನ ಪುತ್ತೂರು ASP ಆಗಿದ್ದಂಥ ಸಂಜಯ್ ಸಾಯಿ ಅವರು ಮರು ತನಿಖೆ ನಡೆಸಿದರು. ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿದರು. ಆ ಪ್ರಕರಣದ ಮರು ತನಿಖೆಗೆ ಆದೇಶ ಆಗಿದೆ, ಆದ್ದರಿಂದ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ಅದನ್ನು ಆಧಾರದಲ್ಲಿ ಬಂಟ್ವಾಳ ನ್ಯಾಯಾಲಯ ಆ ಪ್ರಕರಣದ ವಿಚಾರಣೆಯನ್ನು ಸ್ಥಗಿತಗೊಳಿಸಿತ್ತು. ಈ ಘಟನೆ ಆದ ಒಂದೂವರೆ ವರ್ಷದ ನಂತರ ಸಾಧು ಶೆಟ್ಟಿಯವರು ಉದ್ಯಾವರ ಸೇತುವೆಯ ಬಳಿ ಆಗಿನ ಶಿರುವ SI NB ಕಮಾಲ್ ಮತ್ತು ಪಡುಬಿದ್ರಿ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಅವರ ಕೈಯಲ್ಲಿ ಸಿಕ್ಕಿ ಬಿದ್ದಿದ್ದರು. ಅವರನ್ನು ಉಡುಪಿ ASP ಆಫೀಸಿಗೆ ಕರ್ಕೊಂಡೋಗಿದ್ದಾಗ ಸವಿತಾ ಹಂಡೆ ಅವರು ಉಡುಪಿ ASP ಆಗಿದ್ದರು. ಅಲ್ಲಿ ಅವರು ವಿಚಾರಣೆ ನಡೆಸಿ ಅಲ್ಲಿಂದ ಮಂಗಳೂರಿಗೆ ಕರ್ಕೊಂಡು ಬಂದರು. ಮಂಗಳೂರಿನ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಅವರನ್ನು ಇಟ್ಟು ವಿಚಾರಣೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಅವರೊಂದಿಗೆ 4 ಮಂದಿ ಬಾಡಿಗಾರ್ಡ್ಗಳು ಸಹ ಸಿಕ್ಕಿದ್ರು. ಅವ್ರನ್ನು ರಾತ್ರಿ 12 ಗಂಟೆಯ ವೇಳೆಗೆ ಪೊಲೀಸ್ ಠಾಣೆಯಿಂದ ಹೊರಗೆ ಬಿಡಲಾಯಿತು. ಮತ್ತು ಅವರ ಕಾರಿನಲ್ಲಿ ರಿವಾಲ್ವರ್ ಸಿಕ್ಕಿತು ಎನ್ನುವ ಕಾರಣದಿಂದ ಆಗಿನ SP AM ಪ್ರಸಾದ್ ಅವರು ಅವರ ಮೇಲೆ ಟಾಡಾ ಕಾಯ್ದೆ ಹಾಕುವ ತೀರ್ಮಾನಕ್ಕೆ ಬಂದರು. ಪುತ್ತೂರು ಇನ್ಸ್ಪೆಕ್ಟರ್ ಆಗಿದ್ದಂಥ C ಮೋಹನ್ ಅವರು ಅವರನ್ನು ಇಂಟ್ರಾಗೇಷನ್ಗೆ ಒಳಪಡಿಸಿದ್ರು. ಮತ್ತು ಸಂಜಯ್ ಸಾಯಿ ಸಹ ಅವರನ್ನು ವಿಚಾರಣೆ ನಡೆಸಿದರು. ಕೊನೆಗೆ ಅವರ ಮೇಲೆ ಟಾಡಾ ಕಾಯ್ದೆ ಹೇರುವ ತೀರ್ಮಾನ ಕೈಗೊಂಡು ಅವರ ಮೇಲೆ ಟಾಡಾ ಕಾಯ್ದೆಯನ್ನು ಹೇರಿ ಮಂಗಳೂರಿನ ಸೆಷನ್ಸ್ ಕೋರ್ಟಿಗೆ ಹಾಜರುಪಡಿಸಲಾಯಿತು. ವಾಸ್ತವವಾಗಿ ಅವರ ಮೇಲೆ ಇದ್ದ ಪ್ರಕರಣ ಬಂಟ್ವಾಳ ನ್ಯಾಯಾಲಯದಲ್ಲಿ. ಅವರನ್ನು ಬಂಟ್ವಾಳ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಿತ್ತು. ಆದರೆ ಅವರ ಮೇಲೆ ಟಾಡಾ ಕಾಯ್ದೆ ಏರಿದ್ದರಿಂದ ಅವರನ್ನು ಸೆಷನ್ಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ಯಾಕಂದರೆ ಟಾಡಾ ಕಾಯ್ದೆಯ ಜುರಿಡಿಕ್ಷನ್ ನ್ಯಾಯಾಲಯ ಸೆಷನ್ಸ್ ನ್ಯಾಯಾಲಯ, ಅದು ಸ್ಪೆಷಲ್ ಆ್ಯಕ್ಟ್ ಆಗಿರುವುದರಿಂದ ಸಾಮಾನ್ಯವಾಗಿ ಟಾಡಾ ಕಾಯ್ದೆ ಏರಲ್ಪಟ್ಟರೆ ಅವರಿಗೆ 6 ತಿಂಗಳ ಕಾಲ ಜಾಮೀನು ದೊರಕುವುದಿಲ್ಲ. ಆದಮೇಲೆ ಅವರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗತ್ತೆ. ಮತ್ತು ಟಾಡಾ ಕಮಿಟಿ ಅಂತಿದೆ, ಆ ಟಾಡಾ ಕಮಿಟಿಯಲ್ಲಿ ಅದು ದೃಢೀಕರಣಗೊಳ್ಳಬೇಕು. ಅದೆಲ್ಲ ದೃಢೀಕರಣಗೊಂಡ ನಂತರ ಅವರ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿ ಮಾಡಿದರು. ಆದ್ದರಿಂದಾಗಿ ಸಾಧು ಶೆಟ್ಟಿಯವರು ಮಂಗಳೂರು ಸಬ್ ಜೈಲಿನಲ್ಲಿ ವಿಚಾರಣಾಧೀನ ಬಂದಿಯಾಗಿದ್ದರು. ತದನಂತರ ಅವರ ಮುಂಬೈನಲ್ಲಿ ಬಾಕಿ ಉಳಿದಿದ್ದಂತಹ ಪ್ರಕರಣಗಳ ವಿಚಾರಣೆಗಾಗಿ ಅವರನ್ನು ಮುಂಬೈಗೆ ಶಿಫ್ಟ್ ಮಾಡಿದರು. ಆಗ ಮುಂಬೈನಲ್ಲಿ ಬಾಕಿ ಉಳಿದಿದ್ದಂಥ ಎಲ್ಲ ಬಹುತೇಕ ಪ್ರಕರಣಗಳಲ್ಲಿ ದೋಷಾರೋಪಣೆಯನ್ನು ಹೊರಿಸಲಾಗಿತ್ತು. ಅದರಿಂದ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ದರು. ತದನಂತರ ಅವರನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಪುನಃ ಮಂಗಳೂರಿಗೆ ಬಂದಿದ್ದರು, ಪುನಃ ಮುಂಬೈಗೆ ಶಿಫ್ಟ್ ಆಗಿದ್ದರು. ಅದರಿಂದಾಗಿ ಮುಂಬೈನ ಅರ್ಥ ರೋಡ್ ಜೈಲಲ್ಲಿದ್ದರು, ನಾಗ್ಪುರ ಜೈಲಲ್ಲಿದ್ದರು, ಬೇರೆ ಬೇರೆ ಜೈಲುಗಳಲ್ಲಿ ಅವರನ್ನು ಇರಿಸಲಾಗಿತ್ತು. ಅವರು ಮುಂಬೈ ಅಂಡರ್ ವರ್ಲ್ಡ್ನಲ್ಲಿ ಬರೀ ಕುಖ್ಯಾತರಾಗಿದ್ದಂತಹ ಅಪರಾಧಿಯಾಗಿದ್ದರಿಂದ ಅವರಿಗೆ ವಿಶೇಷವಾದಂತಹ ಫೆಸಿಲಿಟಿಗಳಿತ್ತು. ಯಾಕಂದರೆ ಬಂದೋಬಸ್ತ್ ಫೆಸಿಲಿಟಿಗಳು ಇತ್ತು. ಆದರೂ ಅವರ ಮೇಲೆ ಒಂದು ಪ್ರಕರಣದ ವಿಚಾರಣೆಯ ಸಂದರ್ಭದಲ್ಲಿ ದಾವೂದ್ ಇಬ್ರಾಹಿಂ ಕಡೆಯವರು ಫೈರಿಂಗ್ ಮಾಡಿದರು. ಅದರಲ್ಲಿ ಪೊಲೀಸರಿಗೆ ಗಾಯ ಆಗಿತ್ತೇ ಹೊರತು ಸಾಧು ಶೆಟ್ಟಿ ಅವರಿಗೆ ಗಾಯ ಆಗೋದು ಅರ್ಥ ರೋಡು ಜೈಲಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿನ ನ್ಯಾಯಾಲಯದಲ್ಲಿ ಆದಂಥ ಘಟನೆ. ತದನಂತರ ಅವರು ಮುಂಬೈನ ಅಷ್ಟೂ ಪ್ರಕರಣಗಳನ್ನು ತೀರಿಸಿಕೊಂಡು ಅವರನ್ನು
ಮಂಗಳೂರಿನ ಜೈಲಿಗೆ ಶಿಫ್ಟ್ ಮಾಡಲಾಯಿತು. ಯಾಕಂದರೆ ಮಂಗಳೂರಿನಲ್ಲಿ ಅವರ ಮೇಲೆ ಒಂದು ಪ್ರಕರಣ ವಿಚಾರಣೆಗೆ ಬಾಕಿ ಉಳಿದಿತ್ತು, ಅವರ ಮೇಲೆ ಬಾಡಿ ವಾರಂಟ್ ಇತ್ತು. ಆ ಪ್ರಕರಣದ ವಿಚಾರಣೆ ಮಂಗಳೂರು ಸೆಷನ್ಸ್ ನ್ಯಾಯಾಲಯದಲ್ಲಿ ಆರಂಭವಾಯಿತು. ಆಗ ಅವರ ಪರವಾಗಿ ಮಂಗಳೂರಿನ ಹಿರಿಯ ಕ್ರಿಮಿನಲ್ ವಕೀಲ ಸೀತಾರಾಮ ಶೆಟ್ಟಿಯವರು ವಾದ ಮಂಡಿಸ್ತಾ ಇದ್ದರು. ಸಾಮಾನ್ಯವಾಗಿ ಆ ಇಡೀ ಪ್ರಕರಣದಲ್ಲಿ ಯಾವುದೇ ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಸಾಕ್ಷ್ಯ ನುಡಿಯಲಿಲ್ಲ. ಸ್ವತಃ ಆ ಪ್ರಕರಣದಲ್ಲಿ ದೂರುದಾರರಾಗಿದ್ದಂಥ ಮಾಣಿ ನಾಗರಾಜ ಶೆಟ್ಟಿ ಯಾನೆ ಮಾಣಿ ನಾಂಗು ಅವರೇ ಇವರನ್ನು ಗುರುತು ಹಿಡಿಯಲಿಲ್ಲ. ಆ ಘಟನೆಯ ಸಂದರ್ಭದಲ್ಲಿ ಕೆಲವರಿಗೆ ಗಾಯಗಳಾಗಿತ್ತು. ಅವರನ್ನು ಸ್ಥಳೀಯವಾದ ಪ್ರಕೃತಿ ನರ್ಸಿಂಗ್ ಹೋಮಿಗೆ ದಾಖಲು ಮಾಡಲಾಗಿತ್ತು. ಪ್ರಕೃತಿ ನರ್ಸಿಂಗ್ ಹೋಮಿನ ವೈದ್ಯ ಡಾಕ್ಟರ್ ಕಲ್ಲಾಜೆ ಭಾಸ್ಕರ್ ಮಾರ್ಲಾ ಅವರು ನ್ಯಾಯಾಲಯಕ್ಕೆ ಸಾಕ್ಷಿಯಾಗಿ ಹಾಜರಾಗಿದ್ದರು. ಅವರನ್ನು ನ್ಯಾಯಾಲಯ ವಿಚಾರಣೆಗೆ ಒಳಪಡಿಸಿರಲಿಲ್ಲ. ಆದ್ದರಿಂದ ಬಹುತೇಕ ಸಾಕ್ಷಿದಾರರು ಆ ಪ್ರಕರಣದಲ್ಲಿ ಹಾಸ್ಟೆಲ್ ಆಗಿದ್ದರಿಂದ, ಪ್ರತಿಕೂಲ ಸಾಕ್ಷ್ಯ ನುಡಿದ್ರಿಂದ ಸಾಧು ಶೆಟ್ಟಿಯವರು ಆ ಪ್ರಕರಣದಿಂದ ಹೊರಬಂದ ಕೂಡಲೇ ಬಿಡುಗಡೆಯಾಗುವುದಂತೂ ಶತ ಸಿದ್ಧವಾಗಿತ್ತು. ಆದರೆ ಮುಂಬೈ ನ್ಯಾಯಾಲಯದಿಂದ ಎಲ್ಲ ಪ್ರಕರಣಗಳಲ್ಲಿ ಅವರು ಖುಲಾಸೆಗೊಂಡಿದ್ದರು. ಆದರೆ ಒಂದು ಪ್ರಕರಣದಲ್ಲಿ ಮಾತ್ರ ಅವರ ಮೇಲೆ ಬಾಕಿ ಉಳಿದಿತ್ತು. ಅದು IPC ಸೆಕ್ಷನ್ 326 ಅಡಿಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ, ಸಾಮಾನ್ಯವಾದ ಒಂದು ಹಲ್ಲೆ ಪ್ರಕರಣ. ಅದನ್ನು ಅವರಲ್ಲಿ ಕ್ಲಿಯರ್ ಮಾಡ್ಕೋಬೋದಿತ್ತು. ಆದರೆ ಅದನ್ನು ಯಾಕೆ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದರೆ, ಮಂಗಳೂರು ಜೈಲಿಂದ ರಿಲೀಸ್ ಆಗುವುದರಿಂದ ಬದಲು ಮುಂಬೈ ಜೈಲಿನಿಂದ ರಿಲೀಸ್ ಆಗಬೇಕು ಎನ್ನುವ ಒಂದು ಅಭಿಲಾಷೆ ಅವರಿಗೆ ಇತ್ತು. ಆದರೆ ಮಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿದ್ದಂತೆಯೇ ಅವರು ಮಂಗಳೂರು ಜೈಲಿನಿಂದಲೇ ರಿಲೀಸ್ ಆಗಬೇಕು ಎನ್ನುವ ತೀರ್ಮಾನ ಕೈಗೊಂಡು ಮುಂಬೈ ನ್ಯಾಯಾಲಯದಲ್ಲಿದ್ದ ಆ ಪ್ರಕರಣಕ್ಕೆ ಒಂದು ಜಾಮೀನು ಮಾಡಿಸಿಕೊಂಡಿದ್ದರು. ಮತ್ತು ಅದಕ್ಕೆ ರಿಲೀಸ್ ಆರ್ಡ್ರು ಸಹ ಬಂದಿತ್ತು. ಈಗಿನ ಹಾಗೆ ಆ ಕಾಲದಲ್ಲಿ ರಿಲೀಸ್ ಆರ್ಡರ್ಗಳನ್ನು ಕೈಯಲ್ಲಿ ಕೊಡ್ತಾ ಇದ್ರು. ಈಗಿನ ಕಾಲದಲ್ಲಿ ಕೈಯಲ್ಲಿ ಕೊಡುವಂತಹ ಪ್ರಶ್ನೆ ಇಲ್ಲ. ರಿಲೀಸ್ ಆರ್ಡರ್ಗಳು ಏನಿದ್ರು ನ್ಯಾಯಾಲಯದಿಂದ ಜೈಲಿಗೆ ಹೋಗಬೇಕು, ಅದರಲ್ಲಿ ಕೈಯಲ್ಲಿ ಕೊಡಬೇಕಿತ್ತು. ಅವರನ್ನು ಮಂಗಳೂರು ಜೈಲಿಗೆ ಟ್ರಾನ್ಸ್ಫರ್ ಮಾಡಿದಾಗ ಅವರ ಮೇಲೆ ಬಾಡಿ ವಾರಂಟ್ ಒಂದು ಪೆಂಡಿಂಗ್ ಇದ್ದ ಸೂಚನೆ ಇತ್ತು. ಅದರಿಂದಾಗಿ ಆ ಸಂದರ್ಭದಲ್ಲಿ ಮಂಗಳೂರು ಜೈಲಿನ ಸೂಪರಿಂಟೆಂಡೆಂಟ್ ಆಗಿದ್ದವರು ಮುಂಬೈ ಜೈಲಿನ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿದಾಗ, ಇಲ್ಲ, ಇಲ್ಲಿ ಇರುವಂತಹ ಎಲ್ಲ ಪ್ರಕರಣಗಳು ಇತ್ಯರ್ಥ ಆಗಿದೆ, ಇದ್ದ ಒಂದು ಪ್ರಕರಣದಲ್ಲಿ ಅವರಿಗೆ ಜಾಮೀನಾಗಿದೆ, ಅದರ ಆದೇಶ ಪ್ರತಿ ಅವರ ಹತ್ರ ಇದೆ, ಅದನ್ನು ತಗೊಂಡು ಅವರನ್ನು ಮಂಗಳೂರು ಜೈಲಲ್ಲಿ ರಿಲೀಸ್ ಮಾಡ್ಬೋದು ಎನ್ನುವ ಬಗ್ಗೆ ಅಲ್ಲಿಂದ ಫ್ಯಾಕ್ಸ್ ಮೆಸೇಜ್ ಸಹ ಬಂದಿತ್ತು. ಆದರೆ ಮಂಗಳೂರು ಜೈಲಿನ ಸೂಪರಿಂಟೆಂಡೆಂಟ್ನವರ ಎದುರಲ್ಲಿ ಸಾಧು ಶೆಟ್ಟಿಯವರ ಮೇಲೆ ಮತ್ತೊಂದು ಬಾಡಿ ವಾರಂಟ್ ಹೊಂಚು ಹಾಕಿ ಕುಳಿತುಕೊಂಡಿತ್ತು. ಅದು ಬಂಟ್ವಾಳ ನ್ಯಾಯಾಲಯದ ಬಾಡಿ ವಾರಂಟ್. ಬಂಟ್ವಾಳ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಗುಂಡು ಹಾರಾಟದ ಪ್ರಕರಣದಲ್ಲಿಯೇ ಸಾಧು ಶೆಟ್ಟಿಯವರ ಮೇಲೆ ಸೆಷನ್ಸ್ ಕೋರ್ಟಲ್ಲಿ ಟ್ರಯಲ್ ಆಗಿರೋದು. ಆದರೆ ಆ ಪ್ರಕರಣದಲ್ಲಿ ಸಾಧು ಶೆಟ್ಟಿಯವರನ್ನು ರಿಲೀಸ್ ಮಾಡಿದರೆ ಬಂಟ್ವಾಳ ನ್ಯಾಯಾಲಯದಲ್ಲಿದ್ದ ಬಾಡಿ ವಾರಂಟ್ ರಿಲೀಸ್ ಆಗುವುದಿಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಪ್ರತ್ಯೇಕವಾದ ಒಂದು ಕಾನೂನಿನ ಪ್ರಕ್ರಿಯೆ ಇದೆ. ಈ ವಿಚಾರ ಗೊತ್ತಿದ್ದಂಥ ಜೈಲು ಅಧೀಕ್ಷಕರು ಸಾಧು ಶೆಟ್ಟಿಯವರಿಗೆ ಮಾಹಿತಿ ನೀಡಿದರು. ನೋಡಿ, ಇಲ್ಲಿಂದ ನೀವು ವೆಕ್ಯೂಟ್ ಆದರೆ ನಾನು ಇಲ್ಲಿಂದ ರಿಲೀಸ್ ಮಾಡಲಿಕ್ಕೆ ಆಗೋದಿಲ್ಲ, ನಿಮ್ಮ ಆ ಬಾಡಿ ವಾರಂಟನ್ನು ಕ್ಲಿಯರ್ ಮಾಡ್ಕೋಬೇಕು ಅಂತ. ಈ ವಿಚಾರವನ್ನು ಅವರ ವಕೀಲ ಸೀತಾರಾಮ್ ಶೆಟ್ಟಿಯವರಲ್ಲಿಗೆ ವಿಚಾರಿಸಿದಾಗ ಅಂಥದ್ದೇನೂ ಇಲ್ಲ, ಇಲ್ಲಿನ ನ್ಯಾಯಾಲಯ ಕೊಟ್ಟಂಥ ಜಡ್ಜ್ಮೆಂಟ್ ಪ್ರತಿಯನ್ನೇ ಬಂಟ್ವಾಳ ನ್ಯಾಯಾಲಯಕ್ಕೆ ತೋರಿಸಿ ಅದರಿಂದ ರಿಲೀಸ್ ಆರ್ಡರ್ ಪಡಿಬೋದು ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಆದರೆ ಕಾನೂನಿನ ವ್ಯಾಪ್ತಿಯಲ್ಲಿ ಅದು ಸಾಧ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಪ್ರವೀಣ್ ಗಟ್ಟಿ ಎನ್ನುವೊಂದು ವಕೀಲರು ಆಗಿಂದಾಗೆ ಸಬ್ ಜೈಲಿಗೆ ಬರ್ತಾ ಇದ್ರು. ಅವರಿಗೆ ಸಾಧು ಶೆಟ್ಟಿಯವರ ಒಳ್ಳೆ ಪರಿಚಯ ಆಯಿತು. ಸಾಧು ಶೆಟ್ಟಿಯವರು ಸಹ ಆ ಜೈಲಲ್ಲಿ ವಕೀಲರಿಲ್ಲದೆ ವಿಚಾರಣಾಧೀನ ಬಂದಿಗಳಾಗಿದ್ದವರನ್ನ ಎಲ್ಲ ಪ್ರವೀಣ್ ಗಟ್ಟಿಯವರ ಮೂಲಕ ವಕಾಲತ್ತು ಹಾಕಿಸಿದ್ರು, ಅವರಿಗೆ ಫೀಸು ಕೊಡ್ತಾ ಇದ್ರು. ಹೀಗಾಗಿ ಕೆಲವೊಂದು ಪ್ರಕರಣಗಳನ್ನು ಪ್ರವೀಣ್ ಗಟ್ಟಿಯವರು ನಿಭಾಯಿಸ್ತಾ ಇದ್ರು. ಸಂದರ್ಭದಲ್ಲಿ ಪ್ರವೀಣ್ ಗಟ್ಟಿಯವರಿಗೆ ಸಾಧು ಶೆಟ್ಟಿಯವರು ಈ ವಿಚಾರವನ್ನು ತಿಳಿಸಿದರು. ಬಂಟ್ವಾಳ ನ್ಯಾಯಾಲಯದಲ್ಲಿ ನನ್ನ ಮೇಲೆ ಒಂದು ಬಾಡಿ ವಾರಂಟ್ ಇದೆ, ಆ ಬಾಡಿ ವಾರಂಟನ್ನು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ ಅಂತೇಳಿ. ಹಾಗೆ ಪ್ರವೀಣ್ ಗಟ್ಟಿಯವರು ಬಂಟ್ವಾಳ ನ್ಯಾಯಾಲಯಕ್ಕೆ ಹಾಜರಾಗಿ ಈ ಬಗ್ಗೆ ಒಂದು ಮೆಮೊ ಸಲ್ಲಿಸಿದರು. ಯಾಕಂತ ಹೇಳಿದರೆ ಅದು ಯಾವುದೋ ಒಂದು ಡೇಟಿಗೆ ಪೋಸ್ಟಿಂಗ್ ಆಗಿತ್ತು, ಅದನ್ನು ಪ್ರೀಪೋನ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ಪ್ರಕರಣವನ್ನು ಮಂಗಳೂರು ಸೆಷನ್ಸ್ ಕೋರ್ಟಲ್ಲಿ ವಿಚಾರಣೆ ಮುಗಿದು ತೀರ್ಪಿಗೆ
ಕಾದಿರಿಸಲಾಗಿದೆ. ಅದಕ್ಕಿಂತ ಮೊದಲು ಈ ಬಾಡಿ ವಾರಂಟನ್ನು ಇತ್ಯರ್ಥಗೊಳಿಸಬೇಕು ಅಂತೇಳಿ. ಆದರೆ ನ್ಯಾಯಾಲಯ ಅದನ್ನು ಗಣನೆಗೆ ತೆಗೆದುಕೊಂಡಿತು ಮತ್ತು ಅದಕ್ಕೊಂದು ಸಂಬಂಧಪಟ್ಟ ಒಂದು ದಿನಾಂಕವನ್ನು ನಿಗದಿಪಡಿಸಿತು. ಅದು ಏನಾಯಿತು ಅಂತ ಹೇಳಿದರೆ, ಮಂಗಳೂರು ನ್ಯಾಯಾಲಯದ ಜಜ್ಮೆಂಟ್ ತೀರ್ಪಿನಿಂದ 4 ದಿನಗಳ ನಂತರ ಆಗಿತ್ತು. ಅಂತೂ ಇಂತೂ ಇಲ್ಲಿ ಮಂಗಳೂರು ನ್ಯಾಯಾಲಯದಲ್ಲಿ ಜಜ್ಮೆಂಟ್ ಆಯಿತು ಟಾಡಾ ಆ್ಯಕ್ಟಿನಡಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ. ಅದರಲ್ಲಿ ಸಾಧು ಶೆಟ್ಟಿಯವರು ದೋಷ ಮುಕ್ತರಾದರು. ಆದರೆ ಅವರಿಗೆ ಬಿಡುಗಡೆ ಭಾಗ್ಯ ದೊರಕಲಿಲ್ಲ. ಅವರನ್ನು ಮತ್ತೆ ಸಬ್ ಜೈಲಿಗೆ ಕರ್ಕೊಂಡು ಬರಲಾಯಿತು. 4 ದಿನಗಳ ನಂತರ ಅವರನ್ನು ಮಂಗಳೂರು ಬಂಟ್ವಾಳ ಕೋರ್ಟಿಗೆ ಹಾಜರು ಪಡಿಸಲಾಯಿತು. ಆ ಸಂದರ್ಭದಲ್ಲಿ ಬಂಟ್ವಾಳ ಪೊಲೀಸರಿಗೆ ಮಾಹಿತಿ ಇರಲಿಲ್ಲ ಸಾಧು ಶೆಟ್ಟಿಯನ್ನು ಅಲ್ಲಿಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ಸಾಧು ಶೆಟ್ಟಿಯನ್ನು ಕರ್ಕೊಂಡು ಬರುವುದು, ಕರ್ಕೊಂಡು ಹೋಗುವ ಎಲ್ಲ ಜವಾಬ್ದಾರಿ DAR ಪೊಲೀಸರ ಜವಾಬ್ದಾರಿ. ಆದ್ದರಿಂದ ಸ್ಥಳೀಯ ಪೊಲೀಸರಿಗೆ ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಆಗಿನ ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಈ ಬಗ್ಗೆ ಮಾಹಿತಿಯನ್ನು ನೀಡಲಾಯಿತು. ಹೀಗೆ ಸಾಧು ಶೆಟ್ಟಿಯವರನ್ನು ಬಂಟ್ವಾಳ ಕೋರ್ಟಿಗೆ ಹಾಜರುಪಡಿಸ್ತಾ ಇದ್ದಾರೆ ಅಂತ. ತಕ್ಷಣ ಅವರು ಎಚ್ಚೆತ್ತುಕೊಂಡರು. ಯಾಕಂತ ಹೇಳಿದರೆ ಸಾಧು ಶೆಟ್ಟಿ ಅಂಡರ್ ವರ್ಲ್ಡ್ ನಂಟಿರುವಂಥ ಕ್ರಿಮಿನಲ್. ಅವರ ಮೇಲೆ ಯಾವುದೇ ಸಂದರ್ಭದಲ್ಲಿ ಎದುರಾಳಿ ತಂಡದಿಂದ ದಾಳಿಯಾಗಬಹುದು. ನ್ಯಾಯಾಲಯಕ್ಕೆ ಹಾಜರಾಗುವ ಸಂದರ್ಭದಲ್ಲಿ ಅಪರಾಧಿಯ ಮೂಮೆಂಟು ಗೊತ್ತಾಗ್ತದೆ, ಸಂದರ್ಭದಲ್ಲಿ ದಾಳಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಅಂತ ಹೇಳಿ ಅವರು ಎಲ್ಲ ರೀತಿಯ ಬಂದೋಬಸ್ತನ್ನು ಅಲ್ಲಿ ಕೈಗೊಂಡು ಮತ್ತು ಸಾಧು ಶೆಟ್ಟಿಯವರನ್ನು ಪೊಲೀಸ್ ವ್ಯಾನಲ್ಲಿ ಬಂಟ್ವಾಳಕ್ಕೆ ಕರ್ಕೊಂಡು ಬರಲಾಯಿತು. ತದನಂತರ ಅವರನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನ್ಯಾಯಾಧೀಶರು ಆ ಪ್ರಕರಣವನ್ನು ಸೆಷನ್ಸ್ ನ್ಯಾಯಾಲಯಕ್ಕೆ ಕಮಿಟ್ ಮಾಡಬೇಕಿತ್ತು, ಅಂದರೆ ಹಸ್ತಾಂತರ ಮಾಡಬೇಕು. ಅದಕ್ಕಾಗಿ ಒಂದು ಸಣ್ಣ ಒಂದು ಒಬ್ಜೆಕ್ಷನು ಮತ್ತು ಆರ್ಗ್ಯುಮೆಂಟ್ ಅಗತ್ಯ ಇದೆ. ಅದಕ್ಕಾಗಿ ಮಧ್ಯಾಹ್ನ ನಂತರಕ್ಕೆ ಪೋಸ್ಟಿಂಗ್ ಮಾಡಿದರು. ಸಾಧು ಶೆಟ್ಟಿಯವರು ನ್ಯಾಯಾಲಯದಿಂದ ಹೊರಬಂದು ವ್ಯಾನಲ್ಲಿ ಕುಳಿತುಕೊಂಡರು. ಅಷ್ಟೊತ್ತಿಗೆ ಸಾಧು ಶೆಟ್ಟಿಯವರನ್ನು ಬಂಟ್ವಾಳ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಅಂತ ಹೇಳಿ ಸುಮಾರು ಒಂದು 100-150 ಮಂದಿಯಷ್ಟು ಕುತೂಹಲಿಗಳ ದಂಡು ಅಲ್ಲಿ ನಡೆದಿತ್ತು. ಆದರೆ ಅಷ್ಟೇ ಸಂಖ್ಯೆಯಲ್ಲಿ ಪೊಲೀಸರು ಇದ್ದರೂ ಅವರಿಗೆ ಭದ್ರತೆಯನ್ನು ಒದಗಿಸಿದರು. ಮಧ್ಯಾಹ್ನ ನಂತರಕ್ಕೆ ಪೋಸ್ಟಿಂಗ್ ಆಗಿರೋದು, ಅಂದರೆ ಮಧ್ಯಾಹ್ನ 3 ಗಂಟೆಗೆ ಪೋಸ್ಟಿಂಗ್ ಆಗಿರೋದ್ರಿಂದ ಮಧ್ಯಾಹ್ನದ ಊಟದ ವ್ಯವಸ್ಥೆ ಏನು ಮಾಡೋದಿಲ್ಲ. ಅದೇ ಸಾಧು ಶೆಟ್ಟಿಯವರಿಗೆ ನ್ಯಾಯಾಲಯದ ಆದೇಶ ಇತ್ತು, ಅವರ ಮನೆ ಊಟ ಅವರಿಗೆ ಪ್ರೊವೈಡ್ ಮಾಡಬೇಕು ಅಂತ ಹೇಳಿ. ಆದರೆ ಮನೆ ಊಟ ಬರುವುದು ಮಂಗಳೂರು ಸಬ್ ಜೈಲಿಗೆ. ಆದ್ದರಿಂದ ಸಾಧು ಶೆಟ್ಟಿ ಹೇಳಿದರು ಊಟಕ್ಕೆ ಮಂಗಳೂರು ಸಬ್ ಜೈಲಿಗೆ ಹೋಗುವ ಅಂತೇಳಿ. DAR ಸಿಬ್ಬಂದಿಗಳು ಅವರನ್ನು ಮಂಗಳೂರು ಸಬ್ ಜೈಲಿಗೆ ಕರೆ ತರಲೇಬೇಕು. ಆಗ ಬಂಟ್ವಾಳ ಪೊಲೀಸರು ಅಬ್ಜೆಕ್ಷನ್ ಮಾಡಿದರು. ಇಲ್ಲ, ಒಬ್ಬ ಅಪರಾಧಿಯನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಮೇಲೆ ಅವರನ್ನು ವಾಪಸ್ಸು ಜೈಲಿಗೆ ಕರ್ಕೊಂಡು ಹೋಗುವಾಗಿಲ್ಲ, ಅವರಿಗೆ ಊಟದ ವ್ಯವಸ್ಥೆ ಇಲ್ಲೇ ಮಾಡಬೇಕು ಅಂತೇಳಿ. ಬೇಕಾದರೆ ನಾವು ಪೊಲೀಸ್ ಸ್ಟೇಷನ್ನ ಒಳಗೆ ಅವರಿಗೆ ಊಟದ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ರು. ಆದರೆ ಸಾಧು ಶೆಟ್ಟಿ ಪುನಃ ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಒಪ್ಪಲಿಲ್ಲ. ಆಗ ಇನ್ಸ್ಪೆಕ್ಟರ್ ಅವರು ಸ್ವಲ್ಪ ಒತ್ತಾಯ ಮಾಡಿದ್ರಾದರೂ ಸಾಧು ಶೆಟ್ಟಿ ತನ್ನ ಪಟ್ಟನ್ನು ಸಡಿಲಿಸಲಿಲ್ಲ. ಆದ್ದರಿಂದಾಗಿ ಪೊಲೀಸ್ ವ್ಯಾನ್ ಮಂಗಳೂರು ನತ್ತ ಹೇಳಿತು. ಆಗ ಇನ್ಸ್ಪೆಕ್ಟರ್ ಹರಿಸಿಂಗ್ ಅವರು ಆ ವ್ಯಾನನ್ನು ಫಾಲೋ ಮಾಡ್ಕೊಂಡು ಅಂದರೆ ಬೆಂಗಾವಲಾಗಿ ಮಂಗಳೂರು ಸಬ್ ಜೈಲವರೆಗೆ ಬಂದರು. ಆಗ ಒಂದು ಮಾತು ಹೇಳಿದರು, ಅವರನ್ನು ಮಂಗಳೂರು ಸಬ್ ಜೈಲಿಗೆ ಕರ್ಕೊಂಡು ಹೋಗುವುದಾಗಲಿ ಕರ್ಕೊಂಡು ಬರುವುದಾದ್ರೆ ನಮ್ಮ ಜವಾಬ್ದಾರಿ ಅಲ್ಲ. ಆದರೆ ಬಂಟ್ವಾಳ ನ್ಯಾಯಾಲಯಕ್ಕೆ ಹಾಜರಾಗಿ ಅವರು ಬರುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರ ಜವಾಬ್ದಾರಿಯನ್ನು ನಾವು ಹೊರಬೇಕಾಗತ್ತೆ. ಅದಕ್ಕಾಗಿ ನಾವು ಅವರಿಗೆ ಬೆಂಗಾವಲನ್ನು ಒದಗಿಸಿದ್ದೇವೆ ಅಂತೇಳಿ. ಮತ್ತು ಅವರು ಮಂಗಳೂರಿಗೆ ಬಂದರು, ಊಟ ಮಾಡಿ ವಾಪಸ್ಸು ಬಂಟ್ವಾಳಕ್ಕೆ ಬಂದರು. ಅಲ್ಲಿಂದ ಆ ಪ್ರಕರಣ ಸೆಷನ್ಸ್ ಕೋರ್ಟಿಗೆ ಕಮಿಟ್ ಆಯಿತು. ಈ ಸಂದರ್ಭದಲ್ಲಿ ಸುಮಾರು 4 ದಿನ ಕಳೆದಿತ್ತು. ಸಾಧು ಶೆಟ್ಟಿಯವರು ಆಗ ಹೇಳಿದರು, 4 ವರ್ಷ 5 ತಿಂಗಳು ನಾನು ಜೈಲಲ್ಲಿ ಕಳೆದಿದ್ದೇನೆ, ನನಗೆ ಟೆನ್ಷನ್ ಆಗಿರಲಿಲ್ಲ, ನನ್ನ ಮೇಲಿದ್ದ ಅಷ್ಟು ಪ್ರಕರಣಗಳನ್ನು ನಾನು ಮುಗಿಸ್ಕೊಂಡಿದ್ದೇನೆ. ಆದರೆ ಇದ್ದ ಒಂದು ಪ್ರಕರಣದಲ್ಲಿ ನ್ಯಾಯಾಲಯ ನನ್ನನ್ನು ಖುಲಾಸೆ ಮಾಡಿದರೂ ನನಗೆ ಜೈಲಿಂದ ಹೊರಗೆ ಬರಲಿಕ್ಕೆ ಆಗಲಿಲ್ಲ. ಈ 4 ದಿನಗಳ ಕಾಲ ನಾನು ನಿದ್ದೆ ಇಲ್ಲದೆ ಚಡಪಡಿಸಿದ್ದೇನೆ. ಮತ್ತು ಆ ಪ್ರಕರಣವನ್ನು ಹೈಕೋರ್ಟು ಸ್ಕ್ವಾಶ್ ಮಾಡಿತ್ತು. ತದನಂತರ ಸಾಧು ಶೆಟ್ಟಿ ಮಂಗಳೂರು ಜೈಲಿನಿಂದಲೇ ರಿಲೀಸ್ ಆದರು. ಆಗ SP ಅವರು ರೌಡಿ ನಿಗ್ರಹ ದಳಕ್ಕೆ ಸೂಚನೆ ಕೊಟ್ಟಿದ್ದರು, ಅವರನ್ನು ಮನೆಯವರೆಗೆ ಬೆಂಗಾವಲು ಒದಗಿಸಿಕೊಂಡು ಬಿಟ್ಟು ಬರಬೇಕು ಅಂತೇಳಿ. ಆದರೆ ಕೊನೆಯ ಕ್ಷಣದಲ್ಲಿ ಅವರು ಸ್ಥಳೀಯ ಪೊಲೀಸರ ಕಣ್ಣು ತಪ್ಪಿಸಿ, ಅಂದರೆ ರೌಡಿ ನಿಗ್ರಹ ದಳದವರ ಕಣ್ಣು ತಪ್ಪಿಸಿ ಅವರದೇ ಬೆಂಗಾವರ
ಬೆಂಗಾವಲು ಪಡೆಯೊಂದಿಗೆ ಪಣಿಯೂರು ಸೇರಿಕೊಂಡಿತು. ಅದರಿಂದಾಗಿ ನ್ಯಾಯಾಲಯದಿಂದ ಖುಲಾಸೆ ಆದ ತಕ್ಷಣ ಯಾವುದೇ ಅಪರಾಧಿಗೆ ಮನಸ್ಸಿಗೆ ಬರೆದು ನಾನೊಂದು ಫ್ರೀ ಬರ್ಡ್ ಆಗಿಬಿಡಬೇಕು ಅಂತೇಳಿ. ಆದರೆ ಕಾನೂನಿನ ತೊಡಕಿನಲ್ಲಿ ಜೈಲಲ್ಲಿ ಉಳ್ಕೊಳ್ಳುವಂಥ ಪರಿಸ್ಥಿತಿ ಬಂದರೆ ಅದನ್ನು ಅವರಿಗೆ ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ ಎನ್ನುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನಿರಂತರ ಸುದ್ದಿ